ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದಿರಾಜ್ ಪ್ರಾಪರ್ಟಿ. ನೀವು ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಲ್ಲ, ಇದು ಗ್ರೌಂಡ್ ಫ್ಲೋರಲ್ಲಿ 2 BHK ಇದೆ, ಫಸ್ಟ್ ಫ್ಲೋರಲ್ಲಿ 2 BHK, ಸೆಕೆಂಡ್ ಫ್ಲೋರಲ್ಲಿ 2 BHK ಇದೆ. 3 ಫ್ಲೋರ್ ಇದೆ ಈ ಬಿಲ್ಡಿಂಗ್ ಬಂದು. ಇದು ನೋಡಿ 1000 ಸ್ಕ್ವೇರ್ ಫೀಟ್ ಬರುತ್ತೆ. ವೆಸ್ಟ್ ಫೇಸ್ ಸೈಟು, ನಾರ್ತ್ ಫೇಸ್ ಬಿಲ್ಡಿಂಗ್ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಈ ಬಿಲ್ಡಿಂಗು ನಿಮ್ಗೆ ಇಷ್ಟ ಆಗ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಡೈರೆಕ್ಟಾಗಿ ಬಂದು ಮೀಟ್ ಮಾಡಿ, ಓನರ್ನ ಮಾತಾಡಿ. ನೋಡಿ ವರ್ಕ್ ನಡೀತಾ ಇದೆ ಬಿಲ್ಡಿಂಗಲ್ಲಿ. ಇದು ನೋಡಿದ್ರಲ್ಲ, ನಾರ್ತ್ ಫೇಸಿಂಗ್ ಡೋರು. ಗ್ರೌಂಡ್ ಫ್ಲೋರಲ್ಲಿರುವಂಥ ಮನೆ ಇದು, ದೇವ್ರ ಮನೆ. ಕಿಚನ್ ನೋಡಿ, ಕಿಚನ್ ವರ್ಕು ಕೂಡ ಆಗಿದೆ. ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಡಬಲ್ ಬೆಡ್ರೂಮ್ ಮಾಡಿದ್ದಾರೆ. ಡಬಲ್ ಬೆಡ್ರೂಮಲ್ಲಿ ವಾರ್ಡ್ರೋಬ್ ಕೂಡ ಆಗಿದೆ. ಇದೊಂಥರ ಯೂನಿಕ್ ಆಗಿದೆ ಡಿಸೈನು, ತುಂಬ ಚೆನ್ನಾಗಿ ಕಾಣುತ್ತೆ, ಅಟ್ರಾಕ್ಟಿವ್ ಆಗಿದೆ. ಕಲರ್ ವೈಸಲ್ಲಾಗಲಿ ಇದಾಗಲಿ ಚೆನ್ನಾಗಿದೆ. ಇದು ಇನ್ನೊಂದು ಬೆಡ್ರೂಮು. ಇದು ನೋಡಿ ಹೇಗಿದೆ ಅಂತ ವಾರ್ಡ್ರೋಬು ಕೊಟ್ಟಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ರೆಂಟಲ್ ಪರ್ಪಸ್ಗೆ ಅಂದ್ಬಿಟ್ಟು ಈ ರೀತಿ ಕೊಟ್ಟಿದ್ದಾರೆ. ಪೀಕುಡಲ್ಲಿ ಡೋರೆಲ್ಲ ಮಾಡಿಸಿದ್ದಾರೆ. ಇದು ನೋಡಿ ಡೋರ್ಗಳು ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸ್ಪೇಸ್ ಕೂಡ ಬಿಟ್ಟಿದ್ದಾರೆ. ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಜಾಗ ಕೂಡ ಬಿಟ್ಕೊಂಡು ಮೇಂಟೈನ್ ಮಾಡಿದ್ದಾರೆ. ಇದು ನೋಡಿ ಸ್ಟೆಪ್ಸು ಎಲ್ಲ ಗ್ರಾನೈಟ್ ಹಾಕಿದ್ದಾರೆ. ಎಲ್ಲ ಎಸ್ ಕೂಡ ಬ್ಯಾಲೆನ್ಸ್ ಇದೆ. ಇದಕ್ಕೆ ವರ್ಕ್ ನಡೀತಾ ಇದೆ, ಫ್ರಂಟಲ್ ವರ್ಕ್ ಆಗಿದೆ. ಸೇಫ್ಟಿ ಗಾರ್ಡ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇದು ನೋಡಿ ಹೇಗಿದೆ ಅಂತ ಫ್ರಂಟ್ ವ್ಯೂ ಇದು. ನೀವು ನೋಡ್ತಾ ಇದ್ದಾರೆ ಫ್ರಂಟ್ ವ್ಯೂ, ಇನ್ಕ್ಲೂಡಿಂಗು ವಿಂಡೋಸ್ ಎಲ್ಲ ಕೊಟ್ಟಿದ್ದಾರೆ. ಫ್ರಂಟಲ್ಲಿ ಡಬಲ್ ವಿಂಡೋ ಕೊಟ್ಟಿದ್ದಾರೆ, ಸ್ವಲ್ಪ ವೆಂಟಿಲೇಷನ್ ಚೆನ್ನಾಗಿರಲಿ ಅಂತ. ಡೋರ್ ಕೂಡ ನೀವು ನೋಡ್ತಿರ್ಬೋದು ಹೇಗಿದೆ ಅಂತ. ಬನ್ನಿ ಟಿವಿ ಯೂನಿಟ್ ಫ್ಲೋರ್ ಮಾಡ್ತಿದ್ದಾರೆ. ಕಿಚನ್ನು ಇದು ನೋಡಿ ಹೇಗೆ ವಾರ್ಡ್ರೋಬ್ ಎಲ್ಲ ಕೊಟ್ಟು ಮಾಡಿದ್ದಾರೆ. ಫಸ್ಟ್ ಫ್ಲೋರಲ್ಲಿ ಸ್ವಲ್ಪ ಸ್ಪೇಸಿಯಸ್ ಆಗಿ ಬಂದಿದೆ. ಇಲ್ಲಿ ಇನ್ನೊಂದು ಬೆಡ್ರೂಮ್ ಇದೆ, ಇಲ್ಲಿ ನೋಡ್ತಿರ್ಬೋದು. ವಾರ್ಡ್ರೋಬು ಇದು ಕೊಟ್ಟಿದ್ದಾರೆ. ಇದು ಇನ್ನೊಂದು ಬೆಡ್ರೂಮ್ ಆಗಿದೆ. ಇದು ನೋಡ್ಬೋದು. ಇದಕ್ಕೆ ಕಾಟ್ ಎಲ್ಲ ಪ್ರೊವೈಡ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ. POP ವರ್ಕ್ ಕೂಡ ನಡೀತಾ ಇದೆ. ಅಟ್ಯಾಚ್ಡ್ ರೆಸ್ಟ್ ರೂಮ್ ಮಾಡಿದ್ದಾರೆ. ಸೊ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇರುವಂಥ ಒಂದು ಸ್ಪೇಸಿಯಸ್ ಆಗಿರುವಂಥ ಮನೆ ಆಗಿದೆ. ನೋಡ್ಬೋದು TV ಯೂನಿಟ್ ಆಗಲಿ ತುಂಬ ದೊಡ್ಡದಾಗಿ ವಾಲ್ ಫುಲ್ಲು ಕೊಟ್ಟಿದ್ದಾರೆ. ಸೆಕೆಂಡ್ ಫ್ಲೋರಲ್ಲಿ ಹೇಗಿದೆ ಮತ್ತು ಏನಿದೆ ಅನ್ನೋದು ನಾನು ನಿಮಗೆ ತೋರಿಸ್ಕೊಡ್ತೀನಿ. ಈ ಜಾಗ ಬಂದು ಜಸ್ಟ್ ಮೆಟ್ರೋಗೆ ಬಂದು 2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಜಿಂದಾಲ್ ಪ್ರೆಸ್ಟೀಜ್ ಸಿಟಿಯಿಂದ. ಮತ್ತು BMTC ಬಸ್ ಸ್ಟಾಪಿಗೆ ಬಂದು ಜಸ್ಟ್ 1/2 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ. ಇದು ನೋಡಿ ಫ್ರಂಟ್ ವ್ಯೂವಲ್ಲೂ ಕೂಡ ಇಲ್ಲೂ ಕೂಡ ಡಬಲ್ಲು ವಿಂಡೋಸ್ ಕೊಟ್ಟಿದ್ದಾರೆ. ಡೋರ್ ನೋಡಿ ನೀಟಾಗಿ ವುಡ್ ವರ್ಕು ಚೆನ್ನಾಗಿ ಮಾಡಿಸಿದ್ದಾರೆ, ಚೆನ್ನಾಗಿದೆ. ಈ ವಿಡಿಯೋ ಏನು ನೋಡ್ತಿದ್ದೀರಾ, ಯಾವುದೇ ಥರದ್ದು ಲೈಟ್ ಹಾಕದೆ ಹೇಗೆ ನ್ಯಾಚುರಲಾಗಿ ಬೆಳಕು ಬರ್ತಿದೆಯೋ ಅದೇ ನ್ಯಾಚುರಲ್ ಬೆಳಕಲ್ಲೇ ಮಾಡಿದ್ದೀನಿ. ಯಾಕೆಂದರೆ ನಿಮಗೆ ಡೈರೆಕ್ಟಾಗಿ ಆ್ಯಕ್ಚುಲಾಗಿ ಏನಿದೆ ಅನ್ನೋದು ನಿಮಗೆ ಗೊತ್ತಾಗಲಿ ಅನ್ನೋ ಒಂದೇ ರೀಸನ್ನಿಂದ. ಇನ್ನೊಂದು ಬೆಡ್ರೂಮ್, ಇದು ಸಿಂಗಲ್ ಬೆಡ್ರೂಮ್ ಥರ ಚಿಕ್ಕದಾಗಿ ಮಾಡಿದ್ದಾರೆ. ಕಿಡ್ಸ್ ಏರಿದೆ ಅಂತ. ಒಂದೂರು ಮಾಸ್ಟರ್ ಬೆಡ್ರೂಮು. ಸೇಮ್ ಫಸ್ಟ್ ಫ್ಲೋರಲ್ಲಿ ಏನು ರಿಪೀಟ್ ಆಗಿತ್ತು ಸೆಕೆಂಡ್ ಫ್ಲೋರಲ್ಲಿ ಕೂಡ ಅದನ್ನೇ ರಿಪೀಟ್ ಮಾಡಿದ್ದಾರೆ. ಅಟ್ಯಾಚ್ಡ್ ಕಾಟ್ ಕೊಟ್ಟಿದ್ದಾರೆ. ನೋಡಿದ್ರಲ್ಲ, ಅಟ್ಯಾಚ್ಡ್ ಕಾಟ್, ಅಟ್ಯಾಚ್ಡ್ ರೆಸ್ಟ್ ರೂಮು. ವಿಂಡೋ ಸ್ವಲ್ಪ ದೊಡ್ಡದಾಗಿ ಕೊಟ್ಟಿರೋದ್ರಿಂದ ಸ್ವಲ್ಪ ಸ್ಪೇಸಿಯಸ್ ಆಗಿ ಗಾಳಿ ಬೆಳಕು ತುಂಬ ಚೆನ್ನಾಗಿ ಇದೆ. ಇದು ಸೆಕೆಂಡ್ ಫ್ಲೋರಲ್ಲಿದ್ದೀವಿ ನಾವು. ಮೇಲ್ಗಡೆ ಟೆರ್ರಸ್ಸು ಹೇಗಿದೆ ಅಂತ ನಾನು ಯಾವಾಗೂ ನನ್ನ ಕ್ಲೈಂಟ್ಗೆ ಏನು ಹೇಳ್ತೀನಿ ಅಂದರೆ, ಯಾವಾಗೂ ಟೆರೆಸ್ನೂ ಕೂಡ ಒಂದ್ಸರಿ ವಿಸಿಟ್ ಮಾಡಿ ನೋಡಿ. ಯಾಕಂದರೆ ಸುತ್ತಮುತ್ತ ಹೇಗಿದೆ ವಾತಾವರಣ ಅನ್ನೋದು ನಿಮಗೆ ಟೆರೆಸ್ ಮೇಲೆ ನಿಂತ್ಕೊಂಡಾಗ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾವಾಗೂ ಟೆರೆಸ್ನೂ ಕೂಡ ಒಂದ್ಸರಿ ವಿಸಿಟ್ ಮಾಡಿ ಅಂತ ತೋರಿಸ್ತೀನಿ. ನೋಡಿ ಲ್ಯಾಡರ್ ಹಾಕಿದ್ದಾರೆ,
ಸೇಫ್ಟಿ ವಾಲ್ ಕೂಡ ಪ್ರೊವೈಡ್ ಮಾಡ್ಕೊಂಡು ಸರೌಂಡಿಂಗ್ಸಲ್ಲಿ ಫುಲ್ಲು ಮನೆಗಳಿದೆ. ಆರಾಮಾಗಿ ಇಮಿಡಿಯೇಟಾಗಿ ಮನೆ ಕಟ್ಕೊಬೋದು. ನಾನು ಹೇಳಿದ್ನಲ್ಲ ಜಸ್ಟ್ 2 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಇದೆ ಅಂತ. ಇದು ನೋಡಿ, ಅಂದರೆ ಕಣ್ಣೆದುರುಗಡೆ ಕಾಣೋವಂಥದ್ದು ಇದು ಜಿಂದಾಲ್ ಪ್ರೆಸ್ಟೀಜ್ ಸಿಟಿ. ಇದ್ರ ಆಪೋಸಿಟಲ್ಲೇ ಮೆಟ್ರೋ ಸ್ಟೇಷನ್ ಇರುವಂಥದ್ದು. ಈ ಜಾಗ ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂದರೆ ಡೆಫಿನೆಟ್ಲಿ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟ್ ಓನರ್ ಹತ್ರ ನೀವು ಫೇಸ್ ಟು ಫೇಸು ಮಾತಾಡ್ಬೋದು. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.